ಮುಗುಳಿಂದೆ ತುಂಬಿದ ತಮಾಲ ಭೂರುಹವನುರೆ ಸೊಗದೊಳವಲಂಬಿಸುವ ಮಧುಕರಿಯ ತೆರನಂತೆ ಖಗವಾಹನ ಹರಿಯ ಪುಲಕ ಭೂಷಿತಮಾದ ದೇಹದ ಸೆರೆಯನಾದು ಒಗುಮಿಗೆಯ ಮಂಗಳದ ದೇವತಾ ಮೂರ್ತಿಯ ಜಗದಂಬೆ ಲಕ್ಷ್ಮಿಯ ಕಟಾಕ್ಷೇ ಕ್ಷಣದ ಸೊಬಗನಗೆಯೋ ಆವಗಂ ದಿವ್ಯ ಸನ್ಮಂಗಳವಗೈಯಲಿ ಎಂದು ಆನು ಪ್ರಾರ್ಥಿಸುವೆನು. ಶ್ರೀ ಶಂಕರಾಚಾರ್ಯರು ರಚಿಸಿರುವ ಕನಕಧಾರಾ ಸ್ತೋತ್ರದ ಮೊದಲನೇ ಶ್ಲೋಕದ ಅರ್ಥ ಹೀಗಿದೆ. ಮಂಗಲ ದೇವತೆಯಾದ ಶ್ರೀ ಲಕ್ಷ್ಮಿಯ ಮಾಂಗಲ್ಯ ಮಂಗಲವನ್ನು ಉಂಟು ಮಾಡುವಂತಹ ಕುಡಿಗಣ್ಣೋಟ ನನ್ನನ್ನು ಕೊರೆಯಲಿ ಅಂತ. ಇದಕ್ಕೆ ಒಂದು ವಿಶೇಷವಿದೆ. ಕದಂಬವೃಕ್ಷ ಎಂಬ ಹೆಸರು ಕೇಳಿರಬಹುದು. ಮಳೆಗಾಲ ಬಂದಾಕ್ಷಣ ಆ ಮರದ ತುಂಬ ಮೊಗ್ಗುಗಳು ಹರಡುತ್ತವೆ. ಹಾಗೆ ವಿಷ್ಣುವಿನ ಶರೀರದಲ್ಲಿ ಲಕ್ಷ್ಮಿಯ ಕಾರಣದಿಂದ ರೋಮಾಂಚನವಾಗುವುದು. ಆ ರೋಮಾಂಚನ ಹೇಗಿರುತ್ತೆ ಅಂದರೆ ತಮಾಳು ವೃಕ್ಷದಲ್ಲಿರುವ ಮೊಗ್ಗಿನಂತೆಯೇ ಅಂತ. ಈ ಮೊಗ್ಗುಗಳನ್ನು ದುಂಬಿಗಳು ಮುತ್ತುವಂತೆ ಶ್ರೀ ಲಕ್ಷ್ಮಿ ಶ್ರೀ ವಿಷ್ಣುವನ್ನು ಆಶ್ರಯಿಸಿದ್ದಾಳೆ. ಅವರಲ್ಲಿ ಆಗುವ ಆ ರೋಮಾಂಚನ ತಮಾಳ ವೃಕ್ಷದಲ್ಲಿರುವ ಮೊಗ್ಗಿನಂತೆ ಅಂತ ವರ್ಣಿಸಿದ್ದಾರೆ. ಅಷ್ಟ ಐಶ್ವರ್ಯಗಳಿಂದ ಕೂಡಿದ ಮಂಗಳ ದೇವತೆಯಾದ ಲಕ್ಷ್ಮಿಯ ಕುಡಿಗಣ್ಣೋಟ ನನಗೆ ಮಂಗಲವನ್ನು ನೀಡುವಂತಾಗಲಿ. ಶ್ರೀ ಲಕ್ಷ್ಮಿಯ ಕುಡಿಗಣ್ಣೋಟ ಇಷ್ಟು ಹಿರಿದಾದ ಮಂಗಲವನ್ನು ಉಂಟು ಮಾಡಿದರೆ ಇಡಿಯಾದ ನೋಟ ಇನ್ನೂ ಎಷ್ಟು ಮಂಗಲವನ್ನು ಉಂಟು ಮಾಡಬಹುದು? ಶ್ರೀ ವಿಷ್ಣುವಿಗೆ ರೋಮಾಂಚನ ಉಂಟು ಮಾಡಿದ ಆ ಲಕ್ಷ್ಮಿ ಮಂಗಲದ ಅಧಿದೇವತೆ ನನಗೆ ಮಂಗಲವನ್ನು ಉಂಟು ಮಾಡಲಿ ಎಂಬ ಪ್ರಾರ್ಥನೆ ಈ ಮೊದಲನೇ ಶ್ಲೋಕದಲ್ಲಿದೆ.